ತುಂಬಾ ಜನ ಕೇಳ್ತಿದ್ರಿ ಅಲ್ವಾ ಸಾದತ್ ಕಾರ್ಸ್ ವಿಡಿಯೋ ಮಾಡಿ ಅಂತ, ಇವತ್ತು ಮಾಡ್ತಾ ಇದೀವಿ. ಬಟ್ ಇದು ಕಂಪ್ಲೀಟ್ ವಿಡಿಯೋ ಇರಲ್ಲ, ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದೀವಿ ನಿಮಗೋಸ್ಕರ. ಯಾಕಂದ್ರೆ ಇವ್ರ ಹತ್ರ ಇವತ್ತು 2 ಲಕ್ಷ 3 ಲಕ್ಷದ ಒಳಗಡೆ ಇರೋ ಕಾರ್ಗಳು ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಒಂದು ಕ್ಲಿಯರೆನ್ಸ್ ಸೇಲ್ ಅಂತಾನೆ ಮಾಡ್ಬಿಡೋಣ ಸರ್. ಖಂಡಿತ ಸರ್. ಓಕೆ, ಸಾದತ್ ಸರ್ಸ್ ಕೂಡ ನಮ್ಮ ಜೊತೆನೇ ಇದ್ದಾರೆ. ಫುಲ್ ಡೀಟೇಲ್ಸ್ ಎಲ್ಲ ಬೇಡ, ಇವ್ರ ಶೋರೂಮ್ ಡೀಟೇಲ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ವಿಡಿಯೋ ಲೆಂತ್ ಆಗೋದು ಬೇಡ ಸರ್, ಡೀಟೇಲ್ ಫುಲ್ ಕ್ಲಿಯರ್ ಆಗಿ ಕೊಟ್ಬಿಡೋಣ. ಇವತ್ತು ಯಾರಾದ್ರೂ 2 to 3 lakh ಬಜೆಟ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ಸೊ ಇವತ್ತು ನಿಮಗೆ ಪ್ಯಾರಡೈಸ್ ಅಂತ ಹೇಳ್ಬೋದು. ಓಕೆ, ಸೊ ಅಂಡ್ ತುಂಬಾ ಜನ ಕೇಳ್ತಿದ್ರಿ, ಸೊ ಈ ವಿಡಿಯೋನ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತೀವಿ. ಸೊ ಎಲ್ಲ ಡೀಟೇಲ್ಸ್ ನಮ್ಮ ವಾಟ್ಸ್ಆಪ್ ಕ್ಯಾಟ್ಲಾಗ್ ಅಲ್ಲಿ ಇರುತ್ತೆ ಈ ಎಲ್ಲ ಗಾಡಿದು. ಸೊ ಮೆಸೇಜ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಲಿಂಕು ಇರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್. ಝೆನ್ ಎಸ್ಟಿಲೋ ಸರ್, ಝೆನ್ ಎಸ್ಟಿಲೋ 2007 ಮಾಡಲು ಫ್ರೆಶ್ FC ಜೊತೆ ಗಾಡಿ ಇದು. ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,55,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ನಮ್ಮ ಇನ್ನೊಂದು ಮಾರುತಿ ಗಾಡಿ ರಿಟ್ಸ್ ಇದೆ, ಸಿಂಗಲ್ ಓನರ್ 69,000 ನೋಡಿದೆ, ಡೆಲ್ಲಿ ನಂಬರ್ ಇದೆ ನೋಡ್ತಿರ್ಬೋದು. ಸೊ ಈ ಗಾಡಿನ ನಿಮಗೆ ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ. ಗಾಡಿದು ಪ್ರೈಸ್ ಕೊಟ್ ಮಾಡಿರೋದು ಜಸ್ಟ್ ಫಾರ್ 2,10,000 ವಿತ್ NOC ವಿತ್ ಕೆ ರಿಜಿಸ್ಟ್ರೇಷನ್ 250 ಹಾಕಿದೀವಿ, ಅದರಲ್ಲಿನೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಆಟೋಮ್ಯಾಟಿಕ್ i10 ಕೂಡ ಇದೆ, 2010 ಮಾಡಲ್ ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸೊ ಲೋ ಬಜೆಟ್ ಅಲ್ಲಿ ಲರ್ನಿಂಗ್ ಗೋಸ್ಕರ ನೋಡಿದ್ರೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಜಸ್ಟ್ 2,50,000 ಇದೆ, ಅದು ನೆಗೋಷಿಯಬಲ್ ಮಾಡಿ ಕೊಡೋಣ ಅಂತೆ. ಸೊ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ವ್ಯಾಗನಾರ್ ಕೊಡೋಣ ಸರ್. ನ್ಯೂ ಶೇಪ್ 2010 ಮಾಡಲ್ ಸಿಂಗಲ್ ಓನರ್ ವ್ಯಾಗನಾರ್ ಇದೆ, 82,000 ನೋಡಿದೆ. ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,90,000 ವಿತ್ NOC. ಕರ್ನಾಟಕ ಜೊತೆ 2,30,000 ಹೇಳಿದೀವಿ, ಅದು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ನಿಮ್ಮ ಫೈನಲಿ ನಮ್ಮ ಕಿಂಗ್ ಆಫ್ ಕಾರ್ಸ್ ಪೋಲೋ ಅಂತ ಹೇಳ್ಬೋದು. ಸಿಂಗಲ್ ಓನರ್ 2010 ಮಾಡಲ್ ಪೆಟ್ರೋಲ್ ಇಂಜಿನ್ ಗಾಡಿ ಕೆ ನಂಬರ್ ಇದೆ. ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,95,000, ಅದರಲ್ಲಿನೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, 295 2,95,000ಕ್ಕೆ ವೋಲ್ಕ್ಸ್ ವ್ಯಾಗನ್ ಪೋಲೋ. ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಹೈ ಡಿಮ್ಯಾಂಡ್ ಇರೋದ್ರಿಂದ. ನೆಕ್ಸ್ಟ್ ಖಂಡಿತ. ಅಂಡ್ ನಮ್ಮ ಫೇವರೇಟ್ ಗಾಡಿ ಹೋಂಡಾ ಸಿಟಿನೂ ಇದೆ. ಸೊ ಕಮ್ಮಿ ಪ್ರೈಸ್ ಅಲ್ಲೇ ಇದೆ, 2009 ಮಾಡಲ್ ಪೆಟ್ರೋಲ್ ಇಂಜಿನ್ ಇದೆ, ಜಸ್ಟ್ ಫಾರ್ 2,90,000, ಅದು ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಮುಂದೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ, 2011 ಮಾಡಲ್ ಡೀಸೆಲ್ ವೆಹಿಕಲ್ ಇದೆ. ಸೊ ಪೋಲೋ ಪ್ರೈಸ್ ಅಲ್ಲೇ ವೆಂಟೋನು ಕೊಡೋಣ, 3,10,000 ಕೋಟ್ ಮಾಡಿದೀವಿ, ಅದು ನೆಗೋಷಿಯಬಲ್ ಮಾಡಿ ಕೊಡೋಣ ಅಂತ. ಓಕೆ ಸರ್, ನೆಕ್ಸ್ಟ್ ಸರ್. ಸೊ ನೆಕ್ಸ್ಟ್ ಹೋಂಡಾ ಜಾಜ್ ಇದೆ. ಯಾರಾದ್ರೂ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ನೋಡ್ತಿರ್ತೀರಾ ಕಮ್ಮಿ ಬಜೆಟ್ ಅಲ್ಲಿ ಅಂದ್ರೆ 12 ಮಾಡಲ್ ಜಾಜ್ ಜಸ್ಟ್ ಫಾರ್ 2,85,000 ಚಾಲೆಂಜಿಂಗ್ ಪ್ರೈಸ್ ಇದು. ಸೊ ಅದರಲ್ಲಿನೂ ನೆಗೋಷಿಯಬಲ್ ಮಾಡಿ ಕೊಡೋಣ ನಮ್ಮ ವ್ಯೂವರ್ಸ್ಗೆ. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ 7 ಸೀಟರ್ ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. ಹೋಂಡಾ ಮೊಬಿಲಿಯೋ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಗಾಡಿ ಬನ್ನಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಪ್ರೈಸ್ ನೋಡಿದ್ರೆ ತುಂಬಾನೇ ಲೋ ಪ್ರೈಸ್ ಅಲ್ಲಿ ಇದೆ, 3,85,000 ವಿತ್ NOC ಅಂಡ್ ವಿತ್ ಕೆ ನಂಬರ್ 4,85,000ಗೆ ಕರ್ನಾಟಕ ರಿಜಿಸ್ಟ್ರೇಷನ್, ಅದು ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಡೀಸೆಲ್ i20 ಇದೆ. ಸೊ 2011 ಮಾಡಲ್ ಡೀಸೆಲ್ ವೆಹಿಕಲ್ 2,95,000 ಇದೆ, ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಹ್ಯುಂಡೈ ವರ್ನಾ ಫ್ಲೂಯಿಡಿಕ್. ಸೊ ಇನ್ನೊಂದು ಡಿಮ್ಯಾಂಡ್ ಅಲ್ಲಿರುವಂಥ ಗಾಡಿ 2011 ಮಾಡಲ್ ವರ್ನಾ ಫ್ಲೂಯಿಡಿಕ್ SX ವರ್ಷನ್ ಇದೆ. ಸಿಂಗಲ್ ಓನರ್ ವೆಹಿಕಲ್ 4,05,000 ಕೋಟಿಂಗ್ ಪ್ರೈಸ್ ಇದೆ, ಅದರಲ್ಲಿನೂ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,05,000 ಅದರಲ್ಲೂ ಕೂಡ ನೆಗೋಷಿಯಬಲ್. ನೆಕ್ಸ್ಟ್ ಸರ್. ಅಂಡ್ ಇನ್ನೊಂದು ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ ಮಹೀಂದ್ರಾ KUV K8 ಟಾಪ್ ಎಂಡ್ ವೆಹಿಕಲ್ ಇದೆ. ಸೆಕೆಂಡ್ ಓನರ್ 90,000 ಕಿಲೋಮೀಟರ್ಸ್ ಓಡಿರುವಂಥ ಗಾಡಿ, 3,65,000 ಚಾಲೆಂಜಿಂಗ್ ಪ್ರೈಸ್, ಇದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಸರ್. ಅಂಡ್ ಯಾರಾದರೂ ಲೋ ಬಜೆಟ್ ಅಲ್ಲಿ 2 ವೀಲರ್ಗಿಂತ ಕಮ್ಮಿ ರೇಟ್ಗೆ ಕೊಡುವಂಥ ಗಾಡಿ ಫಿಯಟ್ 2004 ಮಾಡಲ್ ಫಿಯಟ್ ಪೆಟ್ರಾ ಇದೆ. ಪ್ರೈಸ್ ಬನ್ನಿ 1,05,000, ಅದು ನೆಗೋಷಿಯಬಲ್ ಆಗುತ್ತೆ. ಫ್ರೆಶ್ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀವಿ ಸರ್ ಈ ಗಾಡಿಗೆ. ಸೊ ನೆಕ್ಸ್ಟ್ ಇನ್ನೊಂದು ಹೋಂಡಾ ಜಾಜ್ ಇದೆ, ಜಸ್ಟ್ ಇವಾಗ ಬಂದಿರೋದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದೆ, ಪೆಟ್ರೋಲ್ ಇಂಜಿನ್ ಅಲ್ಲಿ ಬರುತ್ತೆ. ಗಾಡಿ ಪ್ರೈಸ್ ಕೋಟ್ ಮಾಡಿರೋದು 2,70,000, ಅದರಲ್ಲಿನೂ ನೆಗೋಷಿಯಬಲ್ ಮಾಡ್ತೀವಿ ಸರ್. ನೆಕ್ಸ್ಟ್ ಸರ್ ಮತ್ತೊಂದು ವ್ಯಾಗನಾರ್. ನೆಕ್ಸ್ಟ್ ಇನ್ನೊಂದು ಗಾಡಿ ಚಾಲೆಂಜ್ ಮಾಡ್ತೀನಿ ಸರ್, 14,000 ಓಡಿರುವಂಥ ವ್ಯಾಗನಾರು ಸಿಂಗಲ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಕಂಪನಿ ಟು ಇಂಡಿವಿಜುವಲ್ ಆಗಿರೋದು, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 2010 ಮಾಡಲ್ ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 1,90,000 ರೂಪೀಸ್, ಅದರಲ್ಲಿನೂ ನೆಗೋಷಿಯಬಲ್ ಮಾಡ್ತೀನಿ ವಿತ್ NOC ವಿತ್ ಕೆ ನಂಬರ್ 2,30,000 ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 2,30,000 ನೆಗೋಷಿಯಬಲ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಶೆವರ್ಲೆಟ್ ಸ್ಪಾರ್ಕ್ ಇದೆ, ಲೋ ಬಜೆಟ್ ಅಲ್ಲಿ 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1,50,000 ಕೋಟ್ ಮಾಡಿದೀವಿ, ಅದರಲ್ಲಿನೂ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್ i10. ಸರ್ ಯಾರಾದರೂ ಸನ್ ರೂಫ್ ವೆಹಿಕಲ್ ನೋಡ್ತಿದ್ದೀರಾ ಅಂದ್ರೆ ತುಂಬಾ ಜನ ನಮಗೆ ಸನ್ ರೂಫ್ ವೆಹಿಕಲ್ ಬೇಕಂತ ಕೇಳಿದ್ರಿ. ಸೊ i10 2008 ಮಾಡಲ್ ಜಸ್ಟ್ 50,000 ಓಡಿರುವಂಥ ಗಾಡಿ, ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,45,000, ಅದರಲ್ಲಿನೂ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ವಿತ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ, ಫುಲ್ ಆಪ್ಷನ್ ವೆಹಿಕಲ್ ಇದೆ ಸರ್. ಓಕೆ, ಫುಲ್ ವಿಡಿಯೋ ಯಾವಾಗ ಮಾಡೋಣ ಸರ್ ಹಾಗಾದ್ರೆ? ನೆಕ್ಸ್ಟ್ ಸರ್ ಖಂಡಿತ ಮಾಡೋಣ ಅಂತೆ ವಿಡಿಯೋ, ಯಾಕಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ದು ಎಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ವಿಡಿಯೋ ಮಾಡೋಕ್ಕೇ ಆಗ್ತಿಲ್ಲ. ಸೊ ಎಲ್ಲರಿಗೂ ಆ್ಯಕ್ಚುಲಿ ನಾನು ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಇನ್ನೊಂದು ಏನಾಗುತ್ತೆ, ವಿಡಿಯೋ ಮಾಡೋದಕ್ಕಿಂತ ಒಳ್ಳೆ ಕ್ವಾಲಿಟಿ ಕೊಡಬೇಕು ಮತ್ತು ಒಳ್ಳೆ ರೆಸ್ಪಾನ್ಸ್ ಕೊಡಬೇಕು. ನಮ್ಮ ವಿಡಿಯೋಗೆ ನೀವು ಅಷ್ಟೊಂದು ಪ್ರೀತಿ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಫಾಲೋ ಮತ್ತು ಅಷ್ಟೊಂದು ವ್ಯೂಸ್ ಬರುತ್ತೆ. ಸೊ ಅದನ್ನೇ ನಾವು ಕರೆಕ್ಟಾಗಿ ಅದು ನಮಗೆ ತುಂಬ ವ್ಯಾಲ್ಯೂಬಲ್ ಅದು.
ಸೊ ಅದನ್ನ ನಾವು ವ್ಯಾಲ್ಯೂ ಇಟ್ಕೋಬೇಕು ಅಂತಾನೆ ಎಲ್ಲರಿಗೆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಿ ಆಮೇಲೆ ವಿಡಿಯೋ ಮಾಡ್ಬೇಕಂತ ನಾವು ಯೋಚನೆ ಮಾಡಿ ಮಾಡೋದು. ಸೊ ಖಂಡಿತ ಇನ್ನೂ ಸ್ಟಾಕ್ಸ್ ಬರುತ್ತೆ, ಡೈಲಿ ಬರ್ತಾ ಇರುತ್ತೆ. ಈ ಎಲ್ಲ ಗಾಡಿದು ಏನು ನೋಡಿದ್ದೀರಾ ಇನ್ಫಾರ್ಮೇಷನ್ ಬೇಕಂದ್ರೂ ನಮ್ಮ ವಾಟ್ಸಪ್ ಕ್ಯಾಟ್ಲಾಗಲ್ಲಿ ನೋಡಿ. ಆ್ಯಂಡ್ ಡೈಲಿ ಗಾಡಿಗಳು ಬರ್ತಾ ಇರುತ್ತೆ, ಅಪ್ಡೇಟ್ ಮಾಡ್ತೀವಿ. ಸೊ ಇನ್ನು ಮುಂದೇನು ಖಂಡಿತ ನಾವು ವಿಡಿಯೋನೂ ಮಾಡ್ತೀವಿ. ಸೊ ನಿಮ್ಮ ಒಂದು ಪ್ರೀತಿ ಇರಲಿ ನಮ್ಮ ಮೇಲೆ. ಸೊ ಅದನ್ನು ಹೇಳ್ತೀನಿ. ಸೊ ತುಂಬ ಥ್ಯಾಂಕ್ಸ್. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡಿ ಸರ್. ಸೊ ನಮ್ಮ ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿನೂ ಬರ್ತಿದ್ದಾರೆ ಈ ಟೈಮ್ ಎಲ್ಲ. ಸೊ ಸಾದತ್ ಕಾರ್ಸ್ ಬ್ಯಾಂಗ್ಳೂರ್ ಅಂತ ಇನ್ಸ್ಟಾಗ್ರಾಮಲ್ಲಿ ನಮಗೆ ಫಾಲೋ ಮಾಡಿ. ಮತ್ತು ಸರ್ದು ಚಾನಲ್ ಇದೆ, ನಾನೇ ಸಂಚಾರಿ ಯೂಸ್ ಕಾರ್ ಚಾನಲಲ್ಲಿನೂ ಕೂಡ ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಸೊ ಅದನ್ನು ನೀವು ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಮತ್ತು ಲೈಕ್ ಮಾಡಿದ್ರೆ ನಮಗೂ ಈ ಥರ ವಿಡಿಯೋ ಮಾಡೋಕ್ಕೆ ತುಂಬಾ ಪ್ರೋತ್ಸಾಹ ಆಗುತ್ತೆ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಹೇಳ್ಕೊತೀನಿ. ಸೊ ನಾವು ಎಷ್ಟಾದರೂ ಬೆಳಿತೀವಿ, ಬಟ್ ನಮಗೇನಿದೆ ನಮ್ಮ ವ್ಯಾಲ್ಯೂಸ್ ಮರಿಬಾರ್ದು ಮತ್ತು ನಮ್ಮ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮತ್ತು ಇನ್ನೂ ಒಳ್ಳೆ ಕ್ವಾಲಿಟಿ ಮಾಡ್ಕೋಬೇಕು ಅಂತ ಒಂದು ಗಮನ ಇಟ್ಕೊಂಡು ನಾವು ವಿಡಿಯೋ ಮಾಡೋದು ಯಾವತ್ತೂ ಅಷ್ಟೇ. ಸೊ ನಮ್ಮ ಕಸ್ಟಮರ್ಸ್ ಎಷ್ಟು ಜನ ತೊಗೊಂಡಿದ್ದಾರೆ, ಯಾರ್ಯಾರು ನೋಡ್ತಿದ್ದಾರೆ ಖಂಡಿತ ಕಮೆಂಟ್ ಮಾಡಿ. ಮತ್ತು ನಮ್ಮ ಗಾಡಿ ನೋಡಿಬಿಟ್ಟು ತುಂಬ ಜನ ವಿಡಿಯೋ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. 1 year 2 years ಓಲ್ಡ್ ವೀಡಿಯೋಸ್ ನೋಡಿ ಬರ್ತಾರೆ. ಸೊ ಅವ್ರಿಗೂ ನಮಗೆ ಗಾಡಿ ಕೊಟ್ಟರು ಕೂಡ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲರಿಗೂ ಒಂದು ಒಳ್ಳೆ ಸರ್ವಿಸ್ ಕೊಡೋಣ ಅಂತ ನೋಡಿ. ಪ್ರೈಸಿಂಗ್ ಜಾಸ್ತಿ ಇರುತ್ತಾ ಅಥವಾ ಕಮ್ಮಿ ಇರುತ್ತಾ ದಟ್ ಈಸ್ ಸೆಕೆಂಡ್ರಿ, ಬಟ್ ಮೇನ್ ಥಿಂಗ್ ಇಸ್ ಗಿವಿಂಗ್ ಅ ಗುಡ್ ಕಾರ್. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗಾಡಿ, ಕ್ವಾಲಿಟಿ ಗಾಡಿ ಕೊಡಬೇಕು. ಸೊ ಯಾವುದನ್ನ ಒಂದು ಆವ್ರೇಜ್ ಗಾಡಿ ಇರಲಿ ಅಥವಾ ಗಾಡಿಯಲ್ಲಿ ಪ್ರಾಬ್ಲಮ್ ಇರುವಂಥ ಗಾಡಿ ಕೊಡಬಾರ್ದು. ಸೊ ಎಲ್ಲ ಕಡೆ ಪ್ರಾಬ್ಲಮ್ ಬಂದರೂ ಕೂಡ ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡಿ ಒಳ್ಳೆ ಸರ್ವಿಸ್ ಕೊಟ್ಟರೆ ಮಾತ್ರ ನಮ್ಮ ಒಂದು ಹೆಸರು ಬೆಳೆಯೋದು. ಸೊ ಅದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ನಿಮ್ಮ ಒಂದು ಸಪೋರ್ಟ್ ಹೆಂಗಿತ್ತು ಅದೇ ಥರ ಇರಲಿ. ಮತ್ತು ನಾವು ನಮ್ಮ ಕ್ವಾಲಿಟಿನ ಮೇಂಟೈನ್ ಮಾಡಿ ನಿಮಗೆ ಅದೇ ಥರ ಒಂದು ಸರ್ವಿಸ್ ಕೊಡಬೇಕಂತ ನಾವು ಇಟ್ಕೊಂಡಿದ್ದೀವಿ ಸರ್. ನಾವು ಖಂಡಿತ ಐಡಿಯಾ ನನ್ನ ಸಬ್ಸ್ಕ್ರೈಬರ್ ಜೊತೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಿಮಗೋಸ್ಕರ ಒಂದು ವಿಡಿಯೋ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.